ಏನು ಗುರು ಇದು ಈ ಥರ ಇದೆ ನೀವು. ಹೋಗ್ತಾ ಇದ್ದೀನಿ ಇವಾಗ ಬೆಂಗಳೂರಿಗೆ ರಿಟರ್ನು. ಇವಾಗ ಹೋಗಿ ಮತ್ತೆ ಇನ್ನೊಂದು ಲೋಡ್ ಐತೆ, ಇನ್ನೊಂದು ಲೋಡ್ ಹಾಕಿ ಬರ್ಬೇಕು ಇವಾಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿಟ್ ವ್ಲಾಗ್ಸ್. ಟೈಮು 9 ಗಂಟೆ. ನೈಟು ಕಸ್ಟಮರ್ ಫೋನ್ ಮಾಡಿದ್ರು, ಒಂದು ಪರ್ಸ್ನಲ್ ಬಾಡಿಗೆ ಐತೆ ಅಂದ್ಬಿಟ್ಟು ಮಧುಗಿರಿಗೆ ಪ್ಲಾಸ್ಟಿಕ್ ಐಟಮ್ದು. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. 9 ಡೇಸ್ ಪಿಕಪ್ ಇರೋದು. ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡೋಣ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ನೋಡಿ ರೈಲ್ವೆ ಗೇಟು ಇವಾಗ ಓಪನ್ ಆಗೈತೆ, ಇನ್ನು ಟ್ರಾಫಿಕ್ಗೆ ಕ್ಲಿಯರ್ ಆಗಿಲ್ಲ. ರೈಲ್ವೆ ಗೇಟ್ ಕ್ಲೋಸ್ ಆಗೋದ್ರೆ 10 ನಿಮಿಷ ವೆಯ್ಟ್ ಮಾಡಬೇಕು. ಟ್ರಾಫಿಕ್ ಜಾಸ್ತಿ ಆಗುತ್ತೆ ರೈಲ್ವೆ ಗೇಟ್ ಕ್ಲೋಸ್ ಆಗೋದ್ರೆ. ನೋಡಿ ಇದೊಂದು ಯೂನಿವರ್ಸಿಟಿ ಸಿಗ್ನಲ್ ಹತ್ರ ಮೈಸೂರು ರೋಡಲ್ಲಿ ಇದನ್ನು ಮೋರಿ ಅಗಲ ಮಾಡೋಕೆ ಆಯ್ತಾ ಇಲ್ಲ ಗೌರ್ಮೆಂಟ್ ಅವ್ರಿಗೆ. ಮೋರಿ ಹೋಗುತ್ತಲ್ಲ, ಮೋರಿನ ರೋಡ್ ಅಗಲ ಮಾಡೋಕೆ ಆಯ್ತಾ ಇಲ್ಲ. 2 ಗಾಡಿ ಹೋಗೋದೇ ಕಷ್ಟ. ಇಲ್ಲಿ 2 ಬಸ್ ಬಂದರೆ 2 ಬಸ್ ಹೋಗೋದೇ ಕಷ್ಟ. ಇನ್ನೊಂದು ಸ್ವಲ್ಪ ಅಗಲ ಮಾಡಿದ್ರೆ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಇಲ್ಲೆಲ್ಲ ಅಗಲ ಐತೆ, ಇದೇ ಸೇಮ್ ಇಷ್ಟು ಅಗಲಕ್ಕೆ ಮಾಡಿಬಿಟ್ರೆ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಅದನ್ನು ಮಾಡಲ್ಲ. ಸ್ನೇಹಿತರೆ ಇಷ್ಟು ಲೋಡಿಂಗ್ ಆಗಿದೆ, ಬೇರೆ ಗಾಡೀಲಿ ಬಂದಿರೋದು ಮಾರ್ಕೆಟಿಂದ. ಇಷ್ಟು ಹಾಕೊಂಡಿದ್ದೀನಿ. ಇನ್ನು ಮಿಕ್ಕದ್ದು ಪ್ಲಾಸ್ಟಿಕ್ಕು ಎಲ್ಲ ಜೋಡಿಸೋರಲ್ಲ ಐಟಮು, ಅಲ್ಲಿಂದ ಲೋಡ್ ಮಾಡ್ತಾರೆ. ಇನ್ನು ರೆಡಿ ಮಾಡ್ತಾರೆ, ರೆಡಿ ಮಾಡ್ಬಿಟ್ಟು ಲೋಡ್ ಮಾಡ್ತಾರೆ. ಲೋಡ್ ಮಾಡ್ಕೊಂಡು ಹೋಗೋದು. ಹೋಗೋಣ ಬನ್ನಿ ಲೋಡ್ ಮಾಡ್ಕೊಂಡು. ಟೀಗಿ ಕುಡ್ಕೊಂಡು ಇವಾಗ ಸದ್ಯಕ್ಕೆ ನಾಷ್ಟ ಮಾಡಿದೆ. ಇನ್ನು ಒಂದು 4 ಪೂರಿ ತಿನ್ಕೊಂಡು ಒಂದು ಟೀಗಿ ಕುಡ್ಕೊಂಡು ಬಂದೆ. ಆಮೇಲೆ ಗಾಡಿ ಹಾಕ್ಕೊಂಡು ಹಾಕಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಬರೀ ಬಂಡ್ಲುಗಳು ಮಾತ್ರ ಇವಾಗ ಹಾಕೋದು. 10, 11 ಎಷ್ಟೋ ಬಂಡವೆ ಅಂತ ಹೇಳಿದ್ರು. ಲೋಡ್ ಮಾಡ್ತಾವ್ರು ನೋಡಿ. ನೋಡಿ ಲೋಡಿಂಗ್ ಆಗಿದೆ. ಹಾಗಾಗಿ ಕಟ್ಕೊಳ್ಳೋಣ. ಈ ಥರ ಕಟ್ಟಿದ್ದೀನಿ ನೋಡಿ. ಇವಾಗ ಫುಲ್ಲು ಟಾರ್ಪಲೆಲ್ಲ ಒಳಗಡೆ ಬಿಟ್ಟು ಹಾಗಾಗಿ ಕಟ್ಕೊಂಡಿದ್ದೀನಿ. ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ. 110 ಕಿಲೋಮೀಟ್ರ್ ಇದೆ ಮಧುಗಿರಿ. ಹೋಗೋಣ ಇವಾಗ. ಮತ್ತೆ ಇನ್ನೊಂದು ಟ್ರಿಪ್ ಅದೇ ಅಂತಿದ್ರು. ನೋಡೋಣ ಲೋಕ್ನಾಗ ಗೊತ್ತಾಗುತ್ತೆ, ಕನ್ಫರ್ಮ್ ಆಗುತ್ತೆ. ಇನ್ನೂ ಕನ್ಫರ್ಮ್ ಇಲ್ಲ. ನೋಡೋಣ ಬನ್ನಿ. ಗೊರಗುಂಟೆಪಾಳ್ಯ ಹತ್ರ ಬಂದಿದ್ದೀನಿ ಇವಾಗ. ಮುಂದೆ ಸ್ಟ್ರೈಟ್ ಹೋದರೆ ಗೊರಗುಂಟೆಪಾಳ್ಯ ಸಿಗ್ನಲ್ಲು. ಇಲ್ಲಿ ಲೆಫ್ಟ್ ತಗೊಂಡು ಮತ್ತೆ ರೈಟ್ ತಗೊಂಡ್ರೆ ತುಮಕೂರು ರೋಡ್ಗೆ ಅಟ್ಯಾಚ್ ಆಗುತ್ತೆ. ಅಲ್ಲೇ ಫ್ಲೈಓವರ್ ಹತ್ರ ಡೈರೆಕ್ಟು ಫ್ಲೈಓವರ್ ಹತ್ಬಿಟ್ರೆ ಮುಗೀತು. ಆರಾಮಾಗಿ ಹೋಯ್ತಾ ಇರ್ಬೋದು. ಬನ್ನಿ ಹೋಗೋಣ. ಫ್ಲೈಓವರ್ ಹತ್ತಾ ಇದ್ದೀನಿ ಇವಾಗ. ಗೊರಗುಂಟೆಪಾಳ್ಯ ಫ್ಲೈಓವರ್ ಹತ್ತಿದ್ರೆ ಡೈರೆಕ್ಟು ನೇರ್ಕೊಂಡು ಎಲ್ಲೇ ಎಕ್ಸಿಟ್ ಆಗಿಲ್ಲ. ಫ್ರೆಂಡ್ಸ್ ನೆಲಮಂಗಲ ಟೋಲ್ ಹತ್ರ ಬಂದಿದ್ದೀನಿ ಇವಾಗ. ನೆಲಮಂಗಲ ಇಂದ ಮುಂದೆ ಸಿಗುತ್ತಲ್ಲ ಅಲ್ಲಿ. ಸ್ನೇಹಿತರೆ ದಾಬಸ್ಪೇಟೆ ಹತ್ರ ಬಂದಿದ್ದೀನಿ ಇವಾಗ. ರೈಟ್ ತಗೊಂಡು ಹೋಯ್ತಾ ಇದ್ದೀನಿ. ಇನ್ನು 53 ಕಿಲೋಮೀಟರ್ ತೋರಿಸ್ತಾ ಇದೆ. ಹೋಗೋಣ ಬನ್ನಿ. ಏನು ಗುರು ಇದು ಈ ಥರ ಇದೆ ವ್ಯೂ.
ಕೊರಟಗೆರೆಗೆ ಹೋಗೋ ರೋಡ್ ಇದು. ದಾಬಸ್ಪೇಟೆಯಿಂದ ಕೊರಟಗೆರೆಗೆ ಹೋಗೋ ರೋಡಲ್ಲಿ ನೋಡಿ ಯಾವ ಥರ ಇದೆ ವ್ಯೂ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಮಂಗಳಮುಖಿಯವ್ರು ಅಡ್ಡಾಗ್ತಾ ಇದ್ರಲ್ಲ, ಕೈ ಹೊಡಿತಾ ಇದ್ರು, ವಾಟ್ರ್ ಬಾಟ್ಲ್ ಇದ್ರು, ನನ್ನ ಹತ್ರ ಒಂದು ವಾಟ್ರ್ ಬಾಟ್ಲು ಕೊಟ್ಟೆ, ಒಳ್ಳೇದಾಗಲಿ ಅಂತ ಹೇಳೋದು. ಕೊರಟಗೆರೆ ಬೈಪಾಸ್ ರೈಟ್ ತಗೋತಾ ಇದ್ದೀನಿ ಇವಾಗ. ಇಲ್ಲಿ ರೈಟ್ ತಗೊಂಡ್ರೆ ಇನ್ನೊಂದು 19 ಕಿಲೋಮೀಟರ್ ತೋರಿಸ್ತಾ ಇದೀನಿ. ಕೊರಟಗೆರೆ ಬೈಪಾಸ್ ರೈಟ್ ತೊಗೊಂಡು ಹೋಯ್ತಾ ಇದೆ. RTO ಹಿಡ್ದಿದ್ರು ಲಾರಿನ, ನಮ್ಮ ಗಾಡಿ ಏನು ಹಿಡ್ದಿಲ್ಲ. ಸ್ನೇಹಿತರೆ ಅಲ್ಲಿ RTO ನಿಂತಿದ್ರು, ಇಲ್ಲೂ ಯಾರೋ ಅವರೇ RTOದವರೇ ಇಲ್ಲಿ ಸೈಡ್ ಹಾಕ್ಸವ್ರೆ ಗಾಡಿನ. ಇಲ್ಲೊಂದು ಗಾಡಿ ಹಿಡಿಸ್ಬಿಟ್ಟು ಅಲ್ಲಿ ಹೋಗಿ ಸೈಡ್ಗೆ ಹಾಕೊಂಡವ್ರೆ. ನೋಡಿ ಅಲ್ಲಿ ಎಷ್ಟು ದೊಡ್ಡದು ಬಂಡೆ, ಎಷ್ಟು ದೊಡ್ಡದಾಗೈತೆ. ಒಂದೇ ಬಂಡೆ ಇರೋ ಥರ ಐತೆ ದೊಡ್ಡದು. ಈಗ ಬಂಡೆ ಪಕ್ಕದಲ್ಲಿ ಹೋಗ್ಬೇಕು ನಾವು. ಆ ಕಡೆ ಬಂಡೆಯಿಂದ ಮುಂದೆ ಹೋಗಿ ಒಂದು 1 ಕಿಲೋಮೀಟ್ರ್ ಹೋಗಿ ಲೆಫ್ಟ್ ತಗೋಬೇಕು. ಬಂಡೆಯಿಂದ ಮುಂದೆ ಹೋಗಬೇಕು. ಮಧುಗಿರಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ. ಇಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಲೆಫ್ಟ್ ತಗೊಂಡ್ರೆ ಈಗ ಮಧುಗಿರಿ ಸಿಟಿ ಒಳಗಡೆ ಹೋಗುತ್ತೆ. ಅದು ಬೈಪಾಸು, ಸಿಟಿ ಒಳಗಡೆ ಹೋಗೋದು. ಹಿಂಗೆ ತುಮಕೂರ್ಗೂ ಹೋಗ್ಬೋದು. ಮಧುಗಿರಿಯಿಂದ ತುಮಕೂರಿಗೆ ಒಳಗಡೆಯಿಂದ ಹೋಗುತ್ತೆ. ಹೋಗೋಣ ಸ್ನೇಹಿತರೆ. ಬಂದೆ ಲೊಕೇಶನ್ ಅಂತ. ಇನ್ನೊಂದು 100 ಮೀಟ್ರ್ ಇದೆ. ಇವೆಲ್ಲ ರೈಟ್ ಸೈಡಲ್ಲಿ ಇರೋದು. ಒಳಗಡೆ ನುಗ್ಗಿಸ್ಬೇಕು. ಚೌಟ್ರಿ ಇರಬೇಕು, ಚೌಟ್ರಿ ಒಳಗಡೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮುಂದೆ ರೈಟ್ ಸೈಡಲ್ಲಿ ಗೃಹ ವೈಭವ ಅಂತ, ಅದೇ ಚೌಟ್ರಿ. ಹೋಗೋಣ ಬನ್ನಿ. ಮೇಲ್ಗಡೆ ಟಚ್ ಆಗುತ್ತೇನೋ ಅನಿಸುತ್ತೆ. ಬ್ಯಾನರ್ ಹಾಕೋರಲ್ಲ, ನೇಮ್ ಬೋರ್ಡ್, ಅದು ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಲೈಟಾಗಿ ಹಿಂದ್ಗಡೆ ಒಂಚೂರು ಟಚ್ ಆಗುತ್ತೆ ಅನಿಸ್ತದೆ. ಟಚ್ ಆದ್ರೂ ಪರವಾಗಿಲ್ಲ, ಏನಾಗಲ್ಲ, ಹೋಗ್ಬೋದು. ಹೋಗೋಣ ಬನ್ನಿ. ನಿಧಾನ ಜೊತೆಗೆ ಟಚ್ ಆದ್ರೆ ಇಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ರೋಡ್ ಗಾಡೀಲಿ ಏನಷ್ಟಿಲ್ಲ, ಖಾಲಿ ಗಾಡೀಲಂತೂ ಹೋಗೋದೇ ಇಲ್ಲ ಗಾಡಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ಅವರೇ ನೋಡಿ, ಇವೆಂಟ್ ಆರ್ಗನೈಸರು ಅವರು. ಮೇನು ಅವರವೇ ಜಾಸ್ತಿ ಅಂಗಡಿಗಳು ಹಾಕೋದು, ಬೇರೆಯವರು ಒಂದು ಸ್ವಲ್ಪ ಇರ್ತವೆ. ಯಾರಾರ ಮಧುಗಿರಿಲಿರೋರು, ಮಧುಗಿರಿ ಅಕ್ಕಪಕ್ಕ ಊರವರು ಯಾರಾರ ನೋಡ್ತಾ ಇದ್ರೆ ಶೇರ್ ಮಾಡಿ. ಮಧುಗಿರಿ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ಗೆ 19ನೇ ತಾರೀಕಿಂದ 28ನೇ ತಾರೀಕುವರೆಗೂ ಇರುತ್ತೆ. ನಿಮ್ಗೆ ಏನೇನು ಬೇಕು ಮನೆಗೆ ಎಲ್ಲ ಐಟಮು ಸಿಗುತ್ತೆ, ಬಂದು ತಗೋಬೋದು. ಅನ್ಲೋಡೆಲ್ಲ ಕಂಪ್ಲೀಟ್ ಆಯಿತಾ, ಬಂತು. ಅನ್ಲೋಡ್ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಬರೋಣ ಅಂತ ಹೇಳಿದ್ರು, ಕರ್ಕೊ ಹೋದ್ರು ಅವರೇ ಓನರು. ಸ್ನೇಹಿತರೆ ಟೈಮು 1:32. ಅನ್ಲೋಡೆಲ್ಲ ಕಂಪ್ಲೀಟ್ ಆಯಿತು. ಆಮೇಲೆ ಊಟ ಮಾಡ್ಕೊಬರೋಣ ಅಂತ ಕರ್ಕೊ ಹೋದ್ರು ಅವರು, ಓನರು, ಕಸ್ಟಮರು. ಹೋಗ್ಬಿಟ್ಟು ಒಬ್ಬಿಟ್ಟು ಊಟ ತಿನ್ಕೊಂಡು, ಒಬ್ಬಿಟ್ಟು ಅನ್ನ ಸಾಂಬಾರು, ಮೊಸರನ್ನ ಎಲ್ಲ ತಿನ್ಕೊಂಡು ಅವ್ರನ್ನ ಇಳಿಸ್ಬಿಟ್ಟು ಅಲ್ಲೇ ಮತ್ತೆ ಹೋಗ್ತಾಯಿದ್ದೀನಿ ಇವಾಗ ಬೆಂಗಳೂರಿಗೆ ರಿಟರ್ನು. ಇವಾಗ ಹೋಗಿ ಮತ್ತೆ ಇನ್ನೊಂದು ಲೋಡ್ ಐತೆ, ಇನ್ನೊಂದು ಲೋಡ್ ಹಾಕೊಬರ್ಬೇಕು. ಇವಾಗ ಬೆಂಗಳೂರಿಗೆ ಹೋಗ್ಬಿಟ್ಟು ಮತ್ತೆ ಲೋಡ್ ಮಾಡ್ಕೊಂಡು ರಿಟರ್ನ್ ಬರಬೇಕು. ಹೋಗೋಷ್ಟರಲ್ಲಿ ಒಂದು 4 ಗಂಟೆ ಆಯಿತು. ಫಸ್ಟು ಮಾಗಡಿ ರೋಡ್ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ನಾಯಂಡಹಳ್ಳಿ ಪಿಕಪ್ ಮಾಡೋಣ ಅಂತ. ನಾಯಂಡಹಳ್ಳಿಲಿ ಲೇಟ್ ಮಾಡ್ತಾರೆ, ಯಾವಾಗಲೂ 5 ಗಂಟೆ 5:15 ಮಾಡ್ತಾರೆ. ಅದಕ್ಕೆ 4 ಗಂಟೆಗೆ ಮಾಗಡಿ ರೋಡ್ಗೆ ಹೋಗ್ಬಿಟ್ರೆ ಅಲ್ಲಿ ಲೋಡ್ ಮಾಡ್ಕೊಂಡು ಅಲ್ಲಿ ಹೋಗೋಷ್ಟು ಅಲ್ಲಿ ಟೈಮ್ ಆಗುತ್ತೆ ಕರೆಕ್ಟಾಗಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಲೋಡ್ ಮಾಡ್ಕೊಂಡು ಇಲ್ಲಿ ಬರ್ಬೋದು. ಮ್ಯಾಟ್ ಐಟಮ್ ಎಲ್ಲ ವೆಯ್ಟ್ ಇರುತ್ತೆ, ಕೆಳಗಡೆ ಇದ್ರೆ ಸರಿ. ಪ್ಲಾಸ್ಟಿಕ್ ಐಟಮ್ ವೆಯ್ಟ್ ಇರೋಲ್ಲ, ಮೇಲ್ಗಡೆ ಹಾಕೋಬೋದು. ಪ್ಲಾಸ್ಟಿಕ್ ಐಟಮ್ ಕೆಳಗಡೆ ಹಾಕ್ಬಿಟ್ರೆ ಮ್ಯಾಟ್ ಐಟಮ್ ಎಲ್ಲ ಮೇಲೆ ವೆಯ್ಟ್ ಇರೋದೆಲ್ಲ ಮೇಲಾಗಿ ಹೋಗುತ್ತೆ, ಆಮೇಲೆ ತೇಲಾಡ್ತದೆ ಗಾಡಿ ಎಲ್ಲ. ಅದಕ್ಕೆ ಫಸ್ಟ್ ಇವಾಗ ಮ್ಯಾಟ್ ಲೋಡ್ ಮಾಡ್ಕೊಳ್ಳೋಣ ಮಾಗಡಿ ರೋಡಲ್ಲಿ. ಅಲ್ಲಿಂದ ನಾಯಂಡಹಳ್ಳಿಗೆ ಹೋಗಿ ಪ್ಲಾಸ್ಟಿಕ್ ಐಟಮ್ ಲೋಡ್ ಮಾಡ್ಕೊಳ್ಳೋಣ. ಮೊನ್ನೆ ಇವಾಗ ಹೋಗೋಣ. 105 ಕಿಲೋಮೀಟ್ರ್ ಆಗುತ್ತೆ. ರಿಟರ್ನು ಹೋಗೋಣ. ಡೀಸೆಲ್ ಹಾಕ್ಸ್ಬೇಕು, ಇಲ್ಲೆಲ್ಲರೂ ಹಾಕ್ಸ್ಕೊಳ್ಳೋಣ ಫುಲ್ ಟ್ಯಾಂಕು. ಹೋಗಿ ಬಂದು ಮತ್ತೆ ಹೋಗೋಕ್ಕೆ ಫುಲ್ ಟ್ಯಾಂಕ್ ಖಾಲಿ ಆಗುತ್ತೆ. ಸ್ನೇಹಿತರೆ ಅಲ್ಲಿ ನೋಡಿ, ಅಲ್ಲಿ ಮುಂದೆಗಡೆ ಕಾಣಿಸ್ತಾ ಇದೆಯಾ ಏನೋ ನೋಡಿ, ಅಲ್ಲಿ RTO ಹಿಡ್ಕೊಂಡವ್ರೆ. ಯಾವುದೋ ಅಶೋಕ್ ಲೇಲ್ಯಾಂಡ್ ಗಾಡಿನ. ಹಿಂಗೆ ಸ್ವಲ್ಪ ಮುಂದೆ ಬಂದೆ, ಇದೆ ಲೆಫ್ಟ್ ಸೈಡ್ ಹಿಂಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗ್ತಾ ಇದೆ.
ಒಂದೇ ಹಾಕ್ಸ್ಕೊಬೋಣ. 2 ಪ್ಯಾಂಟ್ ಐತೆ ಡೀಸಲು. ನಾವು ಲೈಟ್ ಹಚ್ಚಲ್ಲ ಯಾವಾಗ ನೋಡಿ, ಒಂದು 2 ಪ್ಯಾಂಟ್ ಇದ್ದಂಗೆ ಹಾಕ್ಸೋದು. 1 ಪ್ಯಾಂಟ್ ಹೋದ್ರೆ ಲೈಟ್ ಹಚ್ಚುತ್ತೆ, ಏರ್ ತಗೊಂಡ್ರೆ ಸುಮ್ಮನೆ ಪಂಪ್ ಪ್ರಾಬ್ಲಮ್ಮು, ನಾನು ಬೇಕು ಪ್ರಾಬ್ಲಮ್ ಏರ್ ತಗೊಂಡ್ರೆ ಅದಕ್ಕೆ 2 ಪ್ಯಾಂಟ್ ಇದ್ದಂಗೆ ಹಾಕ್ಸೋದು. ಇವಾಗ ಹಾಕ್ತಾಯಿದ್ದೀನಿ ನೋಡಿ, ಎಷ್ಟು ಇರಿಸುತ್ತೆ ನೋಡೋಣ. 2467, 2.5 ಹಾಕ್ಸ್ಕೊಂಡು ಸಾಕು. 2.5 ಹಾಕ್ಸ್ಕೊಳ್ಳೋಣ 2500ಕ್ಕೆ. ಗೈಸ್ ಹಿಂಗೆ ಹೋಯ್ತೈತೆ ನೋಡಿ ಬಸ್ಸು, KSRTC ಮಧುಗಿರಿ ಡಿಪೋದು. ಗಾಡಿ ನಂಬರ್ ನೋಡಿ ಎತ್ಬೋದು, 1111 06F 1111 ಅಂತ ಸಾಕಾಗಿದೆ ನಂಬರ್ ಮಾಡಿ. ದಾಬಸ್ಪೇಟೆ ರೀಚ್ ಆಗಿದ್ದೀವಿ. ಬೆಂಗಳೂರು ಕಡೆ ಹೋಗ್ಬೇಕು ಇವಾಗ. ಲೆಫ್ಟ್ ತಗೊಬಿಟ್ರೆ ಬೆಂಗಳೂರು ರೋಡು, ಒಂದೇ ರೋಡು ನೆಲಮಂಗಲ ಬಿಡೋರಿಗೆ. ನೆಲಮಂಗಲ ಬಿಟ್ಮೇಲೆ ಮುಂದೆ ರೈಟ್ ತಗೊಬಿಟ್ರೆ ಮಾಗಡಿ ರೋಡ್ ಬರುತ್ತಲ್ಲ, ನೈಟ್ ರೋಡ್ ಬೇಡ, ಟೋಲಲ್ಲೇನು ಹೋಗಲ್ಲ. ಅಲ್ಲಿಂದ ರೈಟ್ ತಗೊಬಿಟ್ರೆ ಒಳಗಡೆ ಹೋಗುತ್ತೆ, ಕಾಚವಳ್ಳಿಗೆ ಹೋಯ್ತದಲ್ಲ ರೋಡ್, ಮಾಗಡಿ ರೋಡ್ಗೆ. ಆ ರೋಡಲ್ಲಿ ಹೊಟ್ಟೋಗೋಣ. ಅದೇ ರೋಡಲ್ಲೇ ಇರೋದು, ಕಾಚವಳ್ಳಿ ರೋಡಲ್ಲೇ ಇರೋದು ಫಸ್ಟ್ ಪಾಯಿಂಟು ಲೋಡಿಂಗು. ಇವಾಗ ಲೆಫ್ಟ್ ಹೋಯ್ತಾ ಅದೇ ಬಸ್ಸು, ಹಂಗೆ ಹೋಗ್ಬೇಕು ನಾವು. ಆ ಕಡೆಗೆ ಹೋಗೋದು. ಬಸ್ಸು ಸ್ಟಾಪ್ ಮಾಡುತ್ತೆ, ಕೆಳಗಡೆ ಹೋಯ್ತದೆ ಬಸ್ ಸ್ಟಾಪ್ಗೆ. ಇಲ್ಲೇ ಮೇಲ್ಗಡೆ ಹೋಗೋಣ. ನೆಲಮಂಗಲ ಟೋಲ್ ಹತ್ರ ಬಂದಿದ್ದೀನಿ ಇವಾಗ. ಹೋಗೋಣ, ಇನ್ನೊಂದು 10 ಕಿಲೋಮೀಟ್ರ್ ಇರಬೇಕು. ಸ್ನೇಹಿತರೆ, ಮಾಗಡಿ ರೋಡ್ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ. ಇಲ್ಲಿ ಟೀ ಕುಡಿಯೋಣ ಅಂತ ಬಂದು ನಿಲ್ಲಿಸಿದ್ದೀನಿ. ಬೆಳಗ್ಗೆ ಟೀ ಕುಡಿದದ್ದು, ತಲೆನೋಯ್ತಾ ಇದೆ ಅಂತ ಟೀ ಕುಡ್ಕೊಬರೋಣ ಬನ್ನಿ. ಹೋಗೋಣ, ಇಲ್ಲೇ ಅರ್ಧ ಕಿಲೋಮೀಟ್ರ್ ಇರೋದು ಅಷ್ಟೇ. ಸ್ನೇಹಿತರೆ, ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಅಲ್ಲಿ ಗಾಡಿ ಲೋಡ್ ಮಾಡ್ತಾವ್ರೆ, ಅವ್ರ ಗಾಡಿನ. ಆ ಗಾಡಿ ಲೋಡ್ ಆದಮೇಲೆ ನಾನು ಹಾಕ್ಬೇಕು, ಆಮೇಲೆ ಲೋಡ್ ಮಾಡ್ತಾರಂತೆ. ಬನ್ನಿ, ಆ ಗಾಡಿ ಇನ್ನೊಂದು ಸ್ವಲ್ಪ ಐತೆ, ಲೋಡ್ ಆಯ್ತದೆ. ಅದು ಲೋಡ್ ಆದಮೇಲೆ ಹಾಕೋಣ, ಲೋಡ್ ಮಾಡ್ಕೊಂಡು ಆಮೇಲೆ ನಾಯಂಡಹಳ್ಳಿಗೆ ಹೋಗ್ಬೇಕು. ನಾಯಂಡಹಳ್ಳಿಗೆ ಸ್ವಲ್ಪ ಲೋಡ್ ಮಾಡ್ಕೊಂಡು ಮಧುಗಿರಿಗೆ ಹೋಗ್ಬೇಕಾಗಿರೋದು. ಬನ್ನಿ, ಅದು ಎಷ್ಟೊತ್ತು ಲೋಡ್ ಮಾಡ್ತಾರೆ ಏನು ಎಲ್ಲ ಮಾಡೋಣ, ವೆಯ್ಟ್ ಮಾಡಿ. ಅವ್ರ ಗಾಡಿ ಎಲ್ಲ ಲೋಡಿಂಗ್ ಮುಗೀತು. ಇವಾಗ ನನ್ನ ಗಾಡಿ ಹಾಕಿದ್ದೀನಿ ಲೋಡಿಂಗ್ ಪಾಯಿಂಟ್ಗೆ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಎಲ್ಲ ಮ್ಯಾಟ್ಗಳು ಇರೋದು ಜಾಸ್ತಿ. ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡೋರು ನೋಡಿ. ಎಲ್ಲ ಜೋಡಿಸ್ತಾರೆ ಒಂದು ಲೆವೆಲ್ಗೆ ಎಲ್ಲ ಜೋಡಿಸ್ಕೊಡಿದ್ದು. ಇಲ್ಲಿರೋದೆಲ್ಲನೂ ಹಾಕ್ತಾರೆ. ಇವಾಗ ಅರ್ಧ ಬಾಡಿಗೆ ಎಷ್ಟಾಯ್ತದೆ ಅಷ್ಟೇ ಎಲ್ಲನೂ ಒಂದು ಲೆವೆಲ್ಗೆ ಜೋಡಿಸ್ಕೊಳ್ಳೋದು. ಮಿಕ್ಕೋದಲ್ಲಿ ಪ್ಲಾಸ್ಟಿಕ್ ಐಟಮ್ ಎಲ್ಲ ಮೇಲ್ಗಡೆ ಹಾಕೋಬೋದು. ಇವಾಗ ಇಷ್ಟಾಗೈತೆ, ಲೋಡಿಂಗ್ ಆಗೈತೆ. ಸ್ನೇಹಿತರೆ, ಟೈಮು 4:45. ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಪಿಕಪ್ಪು. ಸೆಕೆಂಡ್ ಪಿಕಪ್ ಹತ್ರ ಹೋಗೋಣ. ನಾಯಂಡಹಳ್ಳಿಗೆ 14 ಕಿಲೋಮೀಟ್ರ್ ಇದೆ. ಹೋಯ್ತಾ ಇಲ್ಲೇ ಫಸ್ಟೇ ಲೋಡ್ ಮಾಡ್ಕೊಬಿಟ್ಟಿದ್ದೀನಿ. ಖಾಲಿ ಹೋಯ್ತಾ ಫಸ್ಟ್ ಅಲ್ಲಿ ಲೋಡ್ ಮಾಡಿದ್ರು, ಆ ತಿರ್ಗೈಲು ಬರಲೇಬೇಕಿತ್ತು. ಅದ್ರ ಬದಲು ಇಲ್ಲೇ ಲೋಡ್ ಮಾಡ್ಕೊಂಡು ಆಮೇಲೆ ಅಲ್ಲಿ ಹೋಗೋಣ ಅಂತ ಲೋಡ್ ಮಾಡ್ಕೊಂಡಿದ್ದೀನಿ. ಇವಾಗ ಅಲ್ಲೋ ಐಟಮ್ ಎಲ್ಲ ರೆಡಿ ಇದೆಯಂತೆ, ಫೋನ್ ಮಾಡಿದ್ದೆ. ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ. ಸುಮ್ಮನೆ ಪೋರ್ಟರ್ ಆನ್ ಮಾಡಿದೆ, ನೋಡಿ ಡ್ಯೂಟಿ ಬರ್ತಾವೋ ಇಲ್ವೋ ಅಂತ ನೋಡೋಣ ಅಂದ್ಬಿಟ್ಟು. ಏನು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಬಿಡ್ತೀನಿ ಇಲ್ಲ. ಆದರೆ ನಾವು ಡ್ಯೂಟಿ ಮಾಡಬೇಕು ಅಂತ ಆನ್ ಮಾಡಿದಾಗ ಬರಲ್ಲ, ಸುಮ್ಮನೆ ಆನ್ ಮಾಡಿದಾಗ ಬರ್ತಾನೇ ಬೇಕು. ಹೋಗೋಣ ಬನ್ನಿ. ಇವಾಗ ನಾಯಂಡಹಳ್ಳಿಗೆ ಫುಲ್ ಟ್ರಾಫಿಕ್ಕು ಎಲ್ಲ ಕಡೆ. ಮಾಗಡಿ ರೋಡ್, ನೈಟ್ ರೋಡ್ ಹತ್ರ ಇದ್ದೀನಿ, ಕಾಚುವಳ್ಳಿ ರೋಡ್ ಹತ್ರ. ಸ್ನೇಹಿತರೆ, ಸೆಕೆಂಡ್ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಲೋಡ್ ಮಾಡ್ತಾರೆ ನೋಡಿ, ಅಲ್ಲಿರೋವೆಲ್ಲ ಲೋಡ್ ಮಾಡ್ತಾರೆ. ಲೂಸ್ ಐಟಮ್ಗಳು ಎಲ್ಲ ಫುಲ್ಲು ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಇಷ್ಟೇ, ಇವಾಗ ಮುಗೀತು. ಲೋಡ್ ಆಗಿದೆ. ನೀಟಾಗಿ ಟೈರ್ಫುಲ್ ಬಿಟ್ಬಿಟ್ಟು ಆ ಕೈಯೆಲ್ಲ ಕಟ್ಕೊಂಡು ಹೋಗೋಣ ಬನ್ನಿ. ಸ್ನೇಹಿತರೆ, ಟೈಮು 5:55. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗೋಣ. ಇವಾಗ ನಾಯಂಡಹಳ್ಳಿಲಿದ್ದೀನಿ. 104 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಇಳಿಸ್ಬಿಟ್ಟು ಬರ್ತಾರದೆ. ಇನ್ನೇನು ಆ ಕಡೆಯಿಂದ ಯಾವ ಡ್ಯೂಟಿ ಬರೋಲ್ಲ, ಟೈಮ್ ಹೋಗುತ್ತೆ. ಅಲ್ಲೇ 6 ಗಂಟೆ ಅಂದರೆ ಹೋಗೋಷ್ಟರಲ್ಲಿ 8:15 ಆಗುತ್ತೆ. ಬನ್ನಿ ಹೋಗೋಣ. ನಾಯಂಡಹಳ್ಳಿ ಸಿಗ್ನಲ್ಲು ಯೂ ಟರ್ನ್ ಮಾಡ್ಕೊಂಡು ಮತ್ತೆ ಸಿಗ್ನಲ್ ರೈಟ್ ತಗೋಬೇಕು. ಸಿಗ್ನಲ್ ಬಿದ್ದಾಯ್ತು.
ಯಶವಂತಪುರ ರಾಜ್ಕುಮಾರ್ ಸಮಾಧಿ ಹತ್ರ ಬಂದಿದ್ದೀನಿ. ಬ್ಯಾರಿಗೇಟ್ ಹೇಳ್ತಾರೆ ಪೊಲೀಸರು. ಮಾಮೂಲಿ ನೋ ಎಂಟ್ರಿ ಅಲ್ವಾ, ದೊಡ್ಡ ಗಾಡಿಗಳು ಹೋಗ್ಯಾವಲ್ಲಿ ಸೈಡ್ ಕಳ್ಸೋಕ್ಕೆ ತರೋಗ್ಲಿ ಅಂದ್ಬಿಟ್ಟು ಬ್ಯಾರಿಗೇಟ್ ಹೇಳ್ದವ್ರೆ. ಚಿಕ್ಕ ಗಾಡಿಗಳು ಮಾತ್ರ ಪಾಸ್ ಆಗೋತಾರ. ಮುಂದೆ ಲೆಫ್ಟ್ ತಗೊಂಡು ರೈಟ್ ತಗೊಂಡ್ರೆ ತುಮಕೂರು ರೋಡ್ ಫ್ಲೈಓವರ್ ಹತ್ಬಿಡೋದೆ. ನೋಡಿ ಫ್ರೆಂಡ್ಸ್, ಅಲ್ಲೊಂದು ಲಾರಿ ಹೋಯ್ತಾ ಇದೆ, ಅದರಿಂದ ಇಟ್ಕೊಂಡು ಟ್ರಾಫಿಕ್ ಆಗೈತೆ. ಅದೊಂದು ಲಾರಿಯಿಂದ ಎಲ್ಲರಿಗೂ ತೊಂದರೆ. ನೋಡಿ ನಿಧಾನಕ್ಕೆ ಮಧ್ಯ ರೋಡಲ್ಲೇ ಹೋಯ್ತಾವನೆ. ಒಂದು ಸೈಡ್ ಐತೆ, ಆ ಕಡೆನೂ ಹೋಯ್ತಲ್ಲ ಈ ಕಡೆನೂ ಹೋಯ್ತಲ್ಲ, ಮಧ್ಯ ರೋಡಲ್ಲೇ ಹೋಯ್ತಾವನೆ ನಿಧಾನಕ್ಕೆ. ಸ್ನೇಹಿತರೆ, ಇವಾಗ ದಾಬಾಸ್ಪೇಟೆ ಹತ್ರ ಬಂದಿದ್ದೀವಿ. ಟೈಮು 7:08. ದಾಬಾಸ್ಪೇಟೆ ಹತ್ರ ಬಂದಿದ್ದೀನಿ. ಇವಾಗ ಫ್ಲೈಓವರ್ ಕೆಳಗೆ ಹೋಗ್ಬೇಕು. ಲೆಫ್ಟ್ ತಗೊಂಡು ಫ್ಲೈಓವರ್ ಕೆಳಗಡೆ ಹೋಗ್ಬಿಟ್ಟು ಮತ್ತೆ ಮುಂದೆ ಹೋಗಿ ರೈಟ್ ತಗೋಬೇಕು. ಸೆಕೆಂಡ್ ಅಂಡರ್ ಪಾಸಲ್ಲಿ ರೈಟ್ ತಗೋಬೇಕು. ಲೆಫ್ಟ್ ತಗೊಂಡಿದ್ದೀನಿ. ಮೇಲ್ಗಡೆ ಹೋದರೆ ಸ್ಟ್ರೈಟ್ ಹೋಗುತ್ತೆ. ದಾಬಾಸ್ಪೇಟೆ ಆದಮೇಲೆ ಅಲ್ಲಿ ಬರುತ್ತೆ. ನೆಕ್ಸ್ಟು ತುಮಕೂರು ಹೋಗುತ್ತೆ ಸ್ಟ್ರೈಟ್ ಮೇಲ್ಗಡೆ ಹೋದರೆ. ಕೆಳಗಡೆ ಹೋಗಿ ಫಸ್ಟೆಲ್ಲ ಸೆಕೆಂಡ್ ರೈಟ್ ತಗೊಂಡ್ರೆ, ಫಸ್ಟು ಅಂಡರ್ ಪಾಸ್ ಹತ್ರ ಲೆಫ್ಟ್ ತಗೊಂಡ್ರೆ ಮಾಡಿ ಹೋಗುತ್ತೆ. ಸೆಕೆಂಡ್ ಅಂಡರ್ ಪಾಸ್ ರೈಟ್ ತಗೊಂಡ್ರೆ ದಾಬಾಸ್ಪೇಟೆ ಹೋಗುತ್ತೆ. ದಾಬಾಸ್ಪೇಟೆ, ಕೊರಟಗೆರೆ, ಅದಾದಮೇಲೆ ಮಧುಗಿರಿ. ಹಂಗೆ ಹೋದರೆ ಮಣಕಶಿರ, ಪಾವಗಡ ಆ ರೂಟು. ಸ್ವಲ್ಪ ಟ್ರಾಫಿಕ್ಕು ಲೈಟಾಗಿ. ಮಾಮೂಲಿ ಚಿಕ್ಕ ರೋಡ್ ಅಲ್ವಾ, ಆ ಕಡೆಯಿಂದ ಗಾಡಿಗಳು ಬರ್ತಾ ಇರ್ತವೆ ಒಂದೊಂದು. ನೋಡಿ ಇವಾಗ ರೈಟ್ ತಗೊಂಡೆ, ಮತ್ತೆ ಲೆಫ್ಟ್ ಹೋಗ್ಬೇಕು ಕೆಳಗಡೆ ಇರೋ ರೋಡ್ಗೆ. ಆ ಕಡೆ ಕೆಳಗಡೆ ಒಂದು ರೋಡ್ ಐತೆ, ಅದು ಹೋದರೆ ಬೇರೆ ಕಡೆ ಹೋಗುತ್ತೆ. ಅಲ್ಲಿ ಹೋದರೆ ದೊಡ್ಡಬಳ್ಳಾಪುರ ಹೋಗುತ್ತೆ. ಅದು ದಾಬಾಸ್ಪೇಟೆ ರೈಟ್ ತಗೊಂಡು ಸ್ಟ್ರೈಟ್ ಹೋದರೆ ದೊಡ್ಡಬಳ್ಳಾಪುರ ಹೋಗುತ್ತೆ. ಲೆಫ್ಟ್ ಒಂದು ರೋಡ್ ಬರುತ್ತೆ. ಆ ರೋಡ್ ಹೋದರೆ ಕೊರಟಗೆರೆ, ಮಧುಗಿರಿ ಆ ರೋಡ್ ಹೋಗುತ್ತೆ. ಸ್ನೇಹಿತರೆ, ಈ ಟೋಲ್ ನೋಡಿ, ದಾಬಾಸ್ಪೇಟೆಯಿಂದ ಕೊರಟಗೆರೆಗೆ ಹೋಗೋ ರೋಡಲ್ಲಿರೋದು ಇದು ಟೋಲು. ಓಪನ್ ಇಲ್ಲ, ಕ್ಲೋಸ್ ಆಗಿದೆ. ಆದರೂ ಇನ್ನೂ ಕಿತ್ತಾಕಿಲ್ಲ, ಯಾಕೋ ಹಂಗೆ ಬಿಟ್ಕೊಂಡವ್ರೆ. ಸುಮ್ಮನೆ ವೇಸ್ಟ್ ಅದು, ಟೈಮ್ ಮುಗ್ದಿದೆ ಅವ್ರದ್ದು. ಅಲ್ಲಿ ಯಾರೂ ಇಲ್ಲ, ಟೋಲು ಕಲೆಕ್ಷನ್ ಆಗ್ತಾಯಿಲ್ಲ. ಸುಮ್ಮನೆ ಹೋಗ್ತಾ ಇರ್ಬೋದು. ಆದರೆ ಅದು ಕಿತ್ತಾಕಿದ್ರೆ ರೋಡ್ ಇನ್ನೊಂದು ಸ್ವಲ್ಪ ಖಾಲಿ ಆಗೋದು, ಅಗಲ ಆಗ್ತಿತ್ತು ಅನಿಸುತ್ತೆ. ಆರಾಮಾಗಿ ಹೋಯ್ತಿದ್ದ ಅವಾಗ ಗಾಡಿಗಳು. ಇವಾಗ ಹೊಸಿ ಹಿಂಸೆ ಆಗುತ್ತೆ ಗಾಡಿಗಳು ಜಾಸ್ತಿ ಇದ್ದಾಗ. ಇದೆಲ್ಲ ಕಿತ್ತಾಗೋದು ನೋಡಿ ರೋಡೆಲ್ಲ ಮುಂದಕ್ಕೆ, ಟೋಲಿನ ಮುಂದೆ. ಫ್ರೆಂಡ್ಸ್, ಕೊರಟಗೆರೆ ಬೈಪಾಸ್ ಹತ್ರ ಬಂದಿದ್ದೀನಿ ಫ್ರೆಂಡ್ಸ್. ಟೈಮು 7:47. ಕೊರಟಗೆರೆ ಬೈಪಾಸ್ ಎಂಟ್ರಿ. ಲೆಫ್ಟ್ಗೆ ಹೋದರೆ ತುಮಕೂರು, ರೈಟ್ಗೆ ಹೋದರೆ ಕೊರಟಗೆರೆ, ರೈಟ್ಗೆ ಹೋದರೆ ಮಧುಗಿರಿ. ಬನ್ನಿ ಹೋಗೋಣ. ಇನ್ನೊಂದು 18 ಕಿಲೋಮೀಟರ್ನ ಇದೆ, ಹೋಗೋಣ ಬನ್ನಿ ಸ್ನೇಹಿತರೆ. ಬೋರ್ಡು ಮಧುಗಿರಿ 2 ಕಿಲೋಮೀಟರ್ ಇದೆ. ಏನು ಮುಂದೆ ಇಲ್ಲ, ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡ್ರೆ ಇನ್ನೊಂದು 1 ಕಿಲೋಮೀಟ್ರು ಹೋಗ್ಬಿಟ್ಟು ಅಂದೋಡೆ ಹಾಕ್ಬಿಡಿ ಗಾಡಿನ. ಅಲ್ಲೇ ಏನಾದ್ರು ತಿನ್ಕೊಳ್ಳೋಣ. ಟೈಮ್ 9 ಗಂಟೆ, 8:30 ಆಗೋಗುತ್ತೆ. ಈಗಾಗಲೇ 8:06. ಅಂದೋಡ್ ಆಗೋಷ್ಟಲ್ಲಿ 9 ಗಂಟೆ ಆಗುತ್ತೆ ಪಕ್ಕ. ಬನ್ನಿ ಅಲ್ಲೇ ಅಂದೋಡ್ಗೆ ಹಾಕ್ಬಿಟ್ಟು ಅಷ್ಟೊಂದು ಊಟ ಮಾಡ್ಕೊಬೋಣ. ಅಂದೋಡ್ ಆಗೋಷ್ಟು 9 ಗಂಟೆ. ಅಂದೋಡಾದ್ರೆ ಆರಾಮಾಗಿ ಹೋಯ್ತಾ ಇರ್ಬೋದು. 2.5 ಅವರ್ ಬೇಕು. 1.5 ಅಷ್ಟಲ್ಲಿ ಹೋಗ್ಬೋದು. 2.5 ವರ್ಷ 11.5 ಅಷ್ಟಲ್ಲಿ ಹೋಗ್ಬೋದು. ಬನ್ನಿ ಹೋಗಿ ಎಲ್ಲ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ. ಅಂದೋಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಮುಗಿಸೋಣ ಬನ್ನಿ ಒಳಕ್ಕೆ. ಗೇಟ್ ಬೇರೆ ಲಾಕ್ ಮಾಡೋರಲ್ಲಪ್ಪ, ಫೋನ್ ಮಾಡೋಣ ಇರಿ. ಫೋನ್ ಮಾಡಿಬಿಟ್ಟು ಗೇಟ್ ಹಚ್ಕೋಣ. ಗೇಟ್ ನಾನೇ ತೆಗ್ದೆ, ಸುಮ್ಮನೆ ಯಾಕೆ ಅವ್ರಿಗೆ ಬೇರೆ ಫೋನ್ ಮಾಡೋದು. ಬೆಳಿಗ್ಗೆ ಅವೆಲ್ಲ ಟೆಂಟೆಲ್ಲ ಹಾಕಿರಲಿಲ್ಲ, ಇವಾಗೆಲ್ಲ ಹಾಕೋರೆ. ಇವೆಲ್ಲ ಕೆನಾಪಿ ಎಲ್ಲ ಹಾಕವ್ರೆ, ಟೆಂಟ್ಗಳು ಅಂಗಡಿಗಳ ಥರ. ಬೆಳಿಗ್ಗೆ ಹಾಕಿರಲಿಲ್ಲ ಇದನ್ನು, ಇವಾಗ ಹಾಕಿರೋದು. ಮೊನ್ನೆ ಗಾಡಿ ಹಾಕ್ಬಿಟ್ಟು ಊಟ ಮಾಡೋಣ ಸ್ನೇಹಿತರೆ. ಗಾಡಿಯಲ್ಲಿ ಹಿಂದ್ಗಡೆ ನಿಂತಿದೆ ನೋಡಿ, ಅನ್ಲೋಡ್ ಪಾಯಿಂಟ್ಗೆ ಹಾಕ್ಬಿಟ್ಟು ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ. ಅವ್ರು ಅನ್ಲೋಡ್ ಮಾಡೋದು ಲೇಟ್ ಆಗುತ್ತೆ, ಎಲ್ಲ ಲೂಸ್ ಐಟಮ್ ಎಲ್ಲ ಇರೋದು.
ಅನ್ಲೋಡಿಂಗ್ ಲೇಟ್ ಆಗುತ್ತೆ. ಅಷ್ಟೊಂದು ಊಟ ಆರಾಮ್ ಮಾಡ್ಕೊಬರೋಣ, ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲೇ ನಿಂತಿದ್ರೆ ಬೇಗ ಹೋಗ್ಬೋದು. ಊಟ ಮಾಡ್ಕೊಂಡಿದ್ರೆ ಇನ್ನೇ ಊಟ ಮಾಡ್ಕೊಬರೋಣ. ಹೋಟ್ಲ ಹತ್ರ ಬಂದು ವಾಂಗಿಬಾತ್ ತಿನ್ಕೊಂಡು ಅಲ್ಲೇ ಪಕ್ಕದಲ್ಲಿ ಟೀ ಅಂಗಡಿ ಇತ್ತು, ಅಲ್ಲಿ ಕಾಫಿ ಕುಡ್ಕೊಂಡು ಗಾಡಿ ಹತ್ರ ಬಂದೆ. ಎಲ್ಲ ಅನ್ಲೋಡ್ ಆಗಿತ್ತು, ಇನ್ನೊಂದು ಸ್ವಲ್ಪ ಇತ್ತು ಅಷ್ಟೇ, ಇಳಿಸ್ತಾಯಿದ್ರು. ಒಳಗೋಗಿದ್ದು ಬರೋಣ ಅಂತ ಒಂದು ರೌಂಡು ಒಳಗಡೆ ಹೋಗ್ತಾ ಇದ್ದೀನಿ. ನೋಡೋಣ ಏನೇನು ಜೋಡಿಸವ್ರೆ. ಸುಮಾರು ಜೋಡಿಸಿಲ್ಲ, ಎಷ್ಟು ಜೋಡಿಸವ್ರೆ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಒಳಗಡೆ. ಏನಾರ ಬೇಕಾಗ ಐಟಮ್ ಆಯ್ತಾ ಏನು ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ಜೋಡಿಸವ್ರೆ, ಇಲ್ಲೂ ಜೋಡಿಸ್ತವ್ರೆ. ಎಲ್ಲ ಖಾಲಿ ಆಯಿತು ಅನ್ಲೋಡು ಮುಂದ್ಗಡೆ. ಸ್ನೇಹಿತರೆ, ಅನ್ಲೋಡೆಲ್ಲ ಕಂಪ್ಲೀಟ್ ಆಗಿದೆ, ಹೋಗೋಣ. ಅದು ಮೇಲ್ಗಡೆ ತಡೀತದೆ ಇವಾಗ, ಅಲ್ಲಿ ಬ್ಯಾನರ್ ಹಾಕೋರಲ್ಲ ನೇಮ್ ಬೋರ್ಡು ತಡೀತದೆ. ಎತ್ತಬೇಕೀಗ ಮೇಲ್ಗಡೆಗೆ. ಎತ್ತವ್ರು ನೋಡಿ, ಈ ಕಡೆ ಒಬ್ರು ಆ ಕಡೆ ಒಬ್ರು ಹಿಡ್ದು ಎತ್ತಿದ್ರೆ ಹೋಯ್ತದೆ ಇವಾಗ. ದೊಡ್ಡ ಗಾಡೀಲಿ ಏನು ತಡೆಯಲ್ಲ. ದೊಡ್ಡ ಗಾಡೀಲಿ ಏನು ತಡೆಯಲ್ಲ, ಖಾಲಿ ಗಾಡೀಲಿ ಮಾತ್ರ ತಡೀತದೆ. ಈ ಕಡೆಯಿಂದ ಹೋದೆ ಏನು ತಡೆದಿಲ್ಲ, ಆ ಕಡೆಯಿಂದ ಬರ್ಬೇಕಾದ್ರೆ ತಡೀತು ಮಧ್ಯಾಹ್ನ. ಇವಾಗ ಈ ಕಡೆಯಿಂದ ಹೋದಾಗಲೂ ತಡೀಲಿಲ್ಲ, ಆ ಕಡೆಯಿಂದ ಬರ್ಬೇಕಾದ್ರೆ ತಡೀತದೆ ಅಂದ್ಬಿಟ್ಟು ಎತ್ತಾಯಿದ್ರು. ಬನ್ನಿ ಹೋಗೋಣ. ಇವಾಗ ಟೈಮು 9:02, ಅನ್ಲೋಡೆಲ್ಲ ಆಗಿದೆ. 2400 ಕೊಟ್ಟಿದ್ರು ಮಧ್ಯಾಹ್ನ. ಇವಾಗ 3000 ಹಾಕೋರೆ, 5400 ರೂಪಾಯಿ ಹಾಕೋರೆ. ಇನ್ನು 2400 ಹಾಕ್ತಾರೆ. ಟೋಟಲು 8000. ಅದು 4 ಇದೊಂದು ಒಂದು ಕಳಿಸಿ, ಅದು 3800 ಕ್ವಾರ್ಟರಲ್ಲಿ. ಇದು 4200, 8000. 2 ಪಿಕಪ್ ಇದ್ದದ್ದು 4200, 1 ಪಿಕಪ್ ಇದ್ದದ್ದು 3800. ಟೋಟಲ್ 8000 ಬಟ. ಹೋಗೋಣ ಬನ್ನಿ ಇವಾಗ ರಿಟರ್ನ್ ರೂಮ್ ಕಡೆ. ಬೆಂಗಳೂರು, ಗೋಯಿಂಗ್ ಟು ಬೆಂಗಳೂರು. ಗಾಯ್ಸ್, ಬಂದಿದ್ದೀನಿ ನಾಯಂಡಹಳ್ಳಿ ಅಂಡರ್ ಪಾಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಂಗೆ ಸಬ್ಸ್ಕ್ರೈಬ್ ಮಾಡದೇ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.